ಎಸ್, ಇನ್ನು ಕರ್ನಾಟಕದ ಜೀವನದಿಯಾಗಿರುವಂತಹ ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗ ಮೋಡ ಬಿತ್ತನೆ ಅನ್ನುವಂಥದ್ದನ್ನು ಮಾಡಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗ ಮೋಡ ಬಿತ್ತನೆ, ಯಾಕೆಂತಂದರೆ ಸೂಪರ್ ಎಲಿನಿಯೋ ಎಫೆಕ್ಟ್, ರಾಜ್ಯದಲ್ಲಿ ಕ್ಷಾಮ ಬರುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಮಳೆಯ ಕೊರತೆ ಇದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿಬರ್ತಾ ಇದೆ. KRS, ಕಬಿನಿ, ಹಾರಂಗಿ, ಹೇಮಾವತಿ ಡ್ಯಾಮ್ನಲ್ಲಿ ಸದ್ಯದ ಮಟ್ಟಿಗೀಗ ಭಾರಿ ಪ್ರಮಾಣದ ನೀರಿಲ್ಲ. ಇದೇ ಮೊದಲ ಬಾರಿಗೆ ಹಳೆ ಮೈಸೂರು ಭಾಗದಲ್ಲಿ ಮೋಡ ಬಿತ್ತನೆಯನ್ನು ಮಾಡಲಾಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಮೋಡ ಬಿತ್ತನೆ ಮಾಡುವ ಬಗ್ಗೆ ಚಿತ್ತ ಹರಿಸಿದೆ ಈಗಿನ DK ಶಿವಕುಮಾರ್ ಅವರ ಸರ್ಕಾರ. ಮೋಡ ಬಿತ್ತನೆ ಬಗ್ಗೆ ಚಿತ್ತ ಹರಿಸಿದೆ. ಡ್ಯಾಮ್ಗಳ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸೋದಕ್ಕೆ ಈಗ ಮುಂದಾಗಿದೆ ಸರ್ಕಾರ. ಮೈಸೂರು, ಮಂಡ್ಯ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಈಗ ಸಭೆ ಮಾಡಲಿಕ್ಕಿದ್ದಾರೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಈಗ ಸಭೆ ಅನ್ನುವಂಥದ್ದು, ಮೀಟಿಂಗ್ ಅನ್ನುವಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಆಗುತ್ತೆ. ನಿನ್ನೆಯಷ್ಟೇ ಮೀಟಿಂಗ್ ಮಾಡಿರುವಂತಹ ರಾಮಲಿಂಗಾರೆಡ್ಡಿ ಮತ್ತೊಂದು ಮೀಟಿಂಗಿಗೆ ಇದರ ಬಗ್ಗೆ ತಯಾರಿಯನ್ನು ಮಾಡಿಕೊಳ್ತಾರೆ. ಮೋಡ ಬಿತ್ತನೆ ಬಗ್ಗೆ ತಜ್ಞರಿಂದ ಸಲಹೆ ಪಡೆಯಲು ಈಗ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗ ರೈಟ್ ನಾವ್ ಮೋಡ ಬಿತ್ತನೆ ಆಗುತ್ತೆ. ಸೂಪರ್ ಎಲ್ನಿಯೋ ಎಫೆಕ್ಟ್, ರಾಜ್ಯದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಕ್ಷಾಮ ಬರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆ ಕಾರಣದಿಂದ ಈಗ ಮುಂಬರುವಂತಹ ದಿನಗಳಲ್ಲಿ KRS, ಕಬಿನಿ, ಹಾರಂಗಿ, ಹೇಮಾವತಿ ಡ್ಯಾಮ್ನಲ್ಲಿ ನೀರು ಕಡಿಮೆ ಇರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಆಲ್ರೆಡಿ ಲಿಟ್ರಲಿ ನೀರು ಕಡಿಮೆ ಇದೆ. ತುಂಗಭದ್ರಾ ಜಲಾಶಯ ಗರಿಷ್ಠ ಮಟ್ಟ 105 TMC, ಇವತ್ತಿಗೆ ಅದು ಕಡಿಮೆ ಇದೆ. ಆಲಮಟ್ಟಿ 123 TMC ಅಷ್ಟು ಇದ್ದರೆ ಈಗ 44.70 TMC ಇದೆ. ನಾರಾಯಣಪುರ ಡ್ಯಾಮ್ 33.31 TMC ಇದ್ದರೆ ಈಗ 19.76 TMC ಇದೆ. ಇನ್ನು KRS 49.45 TMC ಇದ್ದರೆ ಇಂದಿನ ಮಟ್ಟ 15ಕ್ಕೆ ಬಂದು ನಿಂತಿದೆ. ಲಿಂಗನಮಕ್ಕಿ 151.75 TMC ಇದ್ದರೆ ಇಂದಿನ ಮಟ್ಟ 78ಕ್ಕೆ ಬಂದು ನಿಂತಿದೆ. ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಇಲ್ಲದಂತಾಗಿದೆ. ಅಬ್ಬರಿಸಿ ಬೊಬ್ಬಿರಿದು ಮೌನಕ್ಕೆ ಶರಣಾದಂತಹ ಮಳೆದೇವ ಮಳೆರಾಯನ ಅಬ್ಬರ ಇಳಿಕೆ, ಕಂಗಾಲಾದ ರಾಜ್ಯದ ರೈತರು. ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ರೈತರು. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಬರ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ತೀವ್ರ ಮಳೆಯ ಕೊರತೆ, ಆ ಕಾರಣಕ್ಕಾಗಿ ಮೋಡ ಬಿತ್ತನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ದಿನೇ ದಿನೇ ಬರಿದಾಗ್ತಾ ಇದೆ ಒಂದೊಂದೇ ಜಲಾಶಯಗಳು. ರಾಜ್ಯದ ಒಂದೊಂದೇ ಜಲಾಶಯಗಳು ಈಗ ಬರಿದಾಗ್ತಾ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಭಾರೀ ಮಳೆ ಇತ್ತು, ಆದರೆ ಯಾರಿಗೆ ಸಾಲುತ್ತೆ ಆ ಪ್ರಮಾಣದ ಮಳೆ? 3 ಡ್ಯಾಮ್ಗಳು ಏನು ನೀರುಗಳನ್ನು ಒಳಗೊಂಡಿದೆ ಅದು 3 ತಿಂಗಳ ಕಾಲ ಕೂಡ ಸಾಕಾಗಲ್ಲ. ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ ಸೇರಿದಂತೆ ವಿವಿಧ ನಗರಗಳಲ್ಲಿ ಈಗ ನೀರು ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಕುಡಿಯುವ ನೀರಿನ ಅಗತ್ಯ ಪೂರೈಸಲು ಮೋಡ ಬಿತ್ತನೆ ನಿಜಕ್ಕೂ ಇವತ್ತು ಅನಿವಾರ್ಯ. ನಾನಾಗಲೇ ಹೇಳ್ತಾ ಇದ್ದೆ, KRS 14,745 ಕ್ಯೂಸೆಕ್, ಹೇಮಾವತಿ 6,080 ಕ್ಯೂಸೆಕ್ ಒಳಹರಿವಿದೆ. ಆರಂಗಿ 3,122 ಕ್ಯೂಸೆಕ್ನಷ್ಟು ಒಳಹರಿವು ಅನ್ನುವಂಥದ್ದಾಗುತ್ತೆ. ಆದರೆ ಈಗ ಅದೆಲ್ಲವೂ ಕೂಡ ಕಡಿಮೆ ಆಗಿದೆ. ಕಬಿನಿಯ ಒಳಹರಿವು 9,153 ಕ್ಯೂಸೆಕ್ ಇದೆ. KRSನ ಒಳಹರಿವು 14,745 ಕ್ಯೂಸೆಕ್ನಷ್ಟಿದೆ. ಇನ್ನು ಹೇಮಾವತಿಯ ಒಳಹರಿವು 6,580 ಕ್ಯೂಸೆಕ್ನಷ್ಟು ಒಳಹರಿವಿದ್ದರೆ, ಹಾರಂಗಿ ಇದರ ಒಳಹರಿವು 3,122 ಕ್ಯೂಸೆಕ್ನಷ್ಟಿದೆ. ಗರಿಷ್ಠ ಮಟ್ಟ ಅನ್ನುವಂಥದ್ದು ಏನಿರುತ್ತೆ, ಪ್ರತಿಯೊಂದು ಡ್ಯಾಮಿನ ಗರಿಷ್ಠ ಮಟ್ಟ ಅದೆಲ್ಲವೂ ಕೂಡ ಹತ್ತಿರ ಈಗ ಅದರ ಅರ್ಧದಷ್ಟು ಇಳಿದಿದೆ. ಲಿಟರಲಿ ತುಂಗಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ಮತ್ತು ಇಂದಿನ ಮಟ್ಟವನ್ನು ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಹತ್ತಿರ 109.78 TMC ಸಮಥಿಂಗ್ ಏನೋ ಇದೆ. ಆದರೆ ಇವತ್ತು ಅದು 19 ಪಾಯಿಂಟ್ ಸಮಥಿಂಗಿಗೆ ಬಂದು ನಿಂತಿದೆ. 19 ಪಾಯಿಂಟ್ ಸಮಥಿಂಗ್ TMCಗೆ ಬಂದು ನಿಂತಿದೆ. ಹೀಗಾಗಿ ಮಳೆಯಿಲ್ಲದೆ
ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ. ಆದರೆ ಕುಡಿಯೋ ನೀರಿಗೆ ಆಗುವಷ್ಟು ಮಳೆಗಳು ಬರುತ್ತೆ. ಆದರೆ ನಮಗೀಗ ರೈತರಿಗೆ ನೀರು ಕೊಡಬೇಕಾಗಿದ್ರೆ ಡ್ಯಾಮ್ಸು ತುಂಬಬೇಕು. ಅಟ್ಲೀಸ್ಟ್ KRS ಅಲ್ಲಿ 80 ಅಡಿ ಮೇಲೆ ಹೋಗಲೇಬೇಕು ಅಲ್ವಾ? 80 ಅಡಿ. ಮೋಡ ಬಿತ್ತನೆದು ಮೊನ್ನೆ ಇದರಲ್ಲಿ ಹಾವೇರಿನಲ್ಲಿ ನಮ್ಮ ಇವರು ಪ್ರಕಾಶ್ ಕೋಳಿವಾಡ್ ಅವರು ಮಾಡಿದರು. ಆಮೇಲೆ ನಮ್ಮ ಕುಲಕರ್ಣಿ ಅವರು ಕೇಳಿದೆ ನಾನು. ಹಿಂದೆ ಒಂದ್ಸಲಿ HK ಪಾಟೀಲ್ರು ಇದೇ ಇಲಾಖೆ ಮಂತ್ರಿಯಾಗಿದ್ದ ಒಂದ್ಸಲಿ ಮಾಡಿಸಿದ್ರು. ಅದಾದಮೇಲೆ ಇವರು RDPR ಇಂದ ಒಂದ್ಸಲಿ ಮಾಡಿಸಿದ್ರು, 2 ಸಲ ಮಾಡಿಸಿದ್ರು ಅಷ್ಟೇ ಹಿಂದೆ. ಅದು ಮೋಡ ಬಿತ್ತನೆ ಆಗಬೇಕು. ನಾನು ಜಾಯಿಂಟ್ ಡೈರೆಕ್ಟ್ರ್ ಕೇಳಿದೆ, ಮೋಡಗಳು ಫಾರ್ಮೇಷನ್ ಆಗಬೇಕು, ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದರೂ ಎಕ್ಸ್ಪರ್ಟ್ಸ್ನ ಕರೆಸಿ ಅಂತ ಹೇಳಿದ್ದೀನಿ. ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ. ಆದರೆ ಕುಡಿಯೋ ನೀರಿಗೆ ಆಗುವಷ್ಟು ಮಳೆಗಳು ಬರುತ್ತೆ. ಆದರೆ ನಮಗೀಗ ರೈತರಿಗೆ ನೀರು ಕೊಡಬೇಕಾಗಿದ್ರೆ ಡ್ಯಾಮ್ಸು ತುಂಬಬೇಕು. ಅಟ್ಲೀಸ್ಟ್ KRS ಅಲ್ಲಿ 80 ಅಡಿ ಮೇಲೆ ಹೋಗಲೇಬೇಕು ಅಲ್ವಾ? 80 ಅಡಿ. ಮೋಡ ಬಿತ್ತನೆದು ಮೊನ್ನೆ ಇದರಲ್ಲಿ ಹಾವೇರಿನಲ್ಲಿ ನಮ್ಮ ಇವರು ಪ್ರಕಾಶ್ ಕೋಳಿವಾಡ್ ಅವರು ಮಾಡಿದರು. ಆಮೇಲೆ ನಮ್ಮ ಕುಲಕರ್ಣಿ ಅವರು ಕೇಳಿದೆ ನಾನು. ಹಿಂದೆ ಒಂದ್ಸಲಿ HK ಪಾಟೀಲ್ರು ಇದೇ ಇಲಾಖೆ ಮಂತ್ರಿಯಾಗಿದ್ದ ಒಂದ್ಸಲಿ ಮಾಡಿಸಿದ್ರು. ಅದಾದಮೇಲೆ ಇವರು RDPR ಇಂದ ಒಂದ್ಸಲಿ ಮಾಡಿಸಿದ್ರು, 2 ಸಲ ಮಾಡಿಸಿದ್ರು ಅಷ್ಟೇ ಹಿಂದೆ. ಅದು ಮೋಡ ಬಿತ್ತನೆ ಆಗಬೇಕು. ನಾನು ಜಾಯಿಂಟ್ ಡೈರೆಕ್ಟ್ರ್ ಕೇಳಿದೆ, ಮೋಡಗಳು ಫಾರ್ಮೇಷನ್ ಆಗಬೇಕು, ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದರೂ ಎಕ್ಸ್ಪರ್ಟ್ಸ್ನ ಕರೆಸಿ ಅಂತ ಹೇಳಿದ್ದೀನಿ. ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ.